ನಾಳಿನ ನಿಮ್ಮ SSLC ಪರೀಕ್ಷೆಗೆ ಅನುಕೂಲ ಆಗಲಿ ಅಂತ ಇಲ್ಲೊಂದು ಮಾದರಿ ಉತ್ತರ ಪತ್ರಿಕೆಯನ್ನು ಇಲ್ಲಿ ಕೊಟ್ಟಿದ್ದೀವಿ. 80ಕ್ಕೆ 80 ಅಂಕಗಳನ್ನ ತಗೊಂಡಿದ್ದಾರೆ ಇವರು. 80ಕ್ಕೆ 80 ಅಂಕಗಳನ್ನ ತಗೊಂಡಿರ್ತಕ್ಕಂತಹ ಒಂದು ಮಾದರಿ ಉತ್ತರ ಪತ್ರಿಕೆ. ಯಾವ ರೀತಿ ಒಂದು ರಾಜ್ಯಕ್ಕೇ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರ್ತಕ್ಕಂತಹ ಮಗುವಿನ ಅಂದರೆ ಸ್ಟೂಡೆಂಟ್ನ ಒಂದು ಉತ್ತರ ಪತ್ರಿಕೆ ಇದು. ಯಾವ ಕ್ವಶನ್ಗೆ ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ. ನೀವು ಕೂಡ ನಾಳೆ ಔಟ್ ಆಫ್ ಔಟ್ ತೆಗಿಬೇಕು ಅಥವಾ ಅತಿ ಹೆಚ್ಚು ಅಂಕಗಳನ್ನು ತೆಗಿಬೇಕಂದ್ರೆ ಹೇಗೆ ನೀವು ಬರಿಬೇಕು, ಹೇಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈ ಒಂದು ರೀತಿಯಲ್ಲಿ ಮಾರ್ಗದರ್ಶಕವಾಗಿ ಈ ಒಂದು ಪತ್ರಿಕೆಯನ್ನು ನಾವು ನೋಡ್ಬೋದು. ಈ ಹಿಂದಿ ಪತ್ರಿಕೆಯಲ್ಲಿ ಇಲ್ಲಿ ಮೊದಲನ ಮೇನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ, ರೋಮನ್ ಅಂಕಿಯಲ್ಲಿ ಬರೆದಿದ್ದಾರೆ. ನೋಡಿ ಎಷ್ಟು ಸ್ಪಷ್ಟವಾಗಿ ಬರೆದಿದ್ದಾರೆ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ. MCQ ಕ್ವಶನ್ಗಳು ಕಾಮನ್ ಆಗಿ ಯಾವುದಕ್ಕೆ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು. ಮೊದಲ ಪ್ರಶ್ನೆಗೆ ಡಿ ಅಂತ ಅವ್ರು ಏನು ಮಾಡಿದ್ದಾರೆ, ಸಂಕೇತಾಕ್ಷರವನ್ನು ಬರೆದು ಲಿಫಾಫೆ ಅಂತ ಬರೆದಿದ್ದಾರೆ. ಪ್ರಶ್ನೆ ಯಾವುದು ಅಂತಕ್ಕಂಥದ್ದನ್ನು ನೀವು ಗೆಸ್ ಮಾಡೋಕ್ಕಾಗ್ತಾ ಇದೆಯಾ? ಪ್ರಶ್ನೆ ಲಿಫಾಫಾ ಇಸ್ಕೆ ಬಹುವಚನ ರೂಪ್ ಲಿಖಿ ಅಂತ ಕೇಳಿರ್ತಾರೆ. ಲಿಫಾಫೆ ಅಂದರೆ ಕವರ್ಗಳು ಅಂತ ಬರೆದಿದ್ದಾರೆ. ಒಂದು ಮೋರ್ಕ ಅನ್ಯ ಲಿಂಗ ರೂಪ್ ಲಿಖಿ ಅಂತ ಕೇಳಿರಬಹುದು. ಇಲ್ಲ ಅಂದರೆ ಏನು ಕೇಳಿರಬಹುದು, ಇನ್ ಶಬ್ದೊಮ್ಮೆ ಸ್ತ್ರೀಲಿಂಗ್ ಶಬ್ದ ಕೌನ್ಸ ಹೈ ಅಂತ ಕೇಳಿರ್ಬೋದು. ಅದಕ್ಕೆ ಮೋರ್ನಿ ಅಂತಕ್ಕಂಥದ್ದನ್ನು ಬರೆದಿದ್ದಾರೆ. ಬೇಚ್ನ ಇಸ್ ಶಬ್ದಕ ವಿಲೋಮಾರ್ಥಕ ಶಬ್ದ ಅಂತ ಕೇಳಿರ್ತಾರೆ. ಬೇಚ್ನ ಖರೀದನ. ಹಾಗೆಯೇ ಇದರಲ್ಲಿ ಈ 4 ವರ್ಡ್ಗಳು ಕೊಟ್ಟಿರ್ತಾರೆ. 4 ವರ್ಡ್ಗಳಲ್ಲಿ ಪ್ರಥಮ ಪ್ರೇರಣಾತ್ಮಕ ಕ್ರಿಯಾರೂಪ ಕೌನ್ಸ ಹೈ ಅಂತ ಕೇಳಿರ್ತಾರೆ. ಲಗಾನ, ಲಗ್ನಗೆ ಲಗಾನ, ಲಘುವಾನ ಅಂತ ಇದ್ದರೆ ಅದು ದ್ವಿತೀಯ ಪ್ರೇರಣಾತ್ಮಕ ಕ್ರಿಯಾರೂಪ. ಇಲ್ಲಿ ಸಂಕೇತಾಕ್ಷರ ಸಿ ಅಂತ ಬರೆದು ಇಲ್ಲಿ ಲಗಾನ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಲ್ಪ ವಿರಾಮ ಅಂತಕ್ಕಂಥ ಆನ್ಸರ್ ಇದೆ. ಕ್ವಶನ್ನ ನೀವು ಗೆಸ್ ಮಾಡ್ಬೋದು. ಇಲ್ಲಿರ್ತಕ್ಕಂತಹ ವಿರಾಮ ಚಿಹ್ನೆ ಯಾವುದು ಅಂತ ಕೇಳಿರ್ತಾರೆ. ಕಾಮ ಇರುತ್ತೆ, ಅದಕ್ಕೆ ಅಲ್ಪ ವಿರಾಮ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಮಾಸ್ ಕೇಳಿದ್ದಾರೆ. ದೇಶ ವಿದೇಶ ಅಂತಕ್ಕಂಥದ್ದು ಒಂದು ಸಮಾಸ್ ಕೊಟ್ಟು ಯಾವುದಕ್ಕೆ ಉದಾಹರಣೆ, ಇದಕ್ಕೆ ಉದಾಹರಣೆ ಆಗಿರ್ತಕ್ಕಂಥ ವರ್ಡ್ ಯಾವುದು ಅಂತ ಕೇಳಿರ್ತಾರೆ. ದ್ವಂದ್ವ ಸಮಾಸ್ ಕೇಳಿರ್ತಾರೆ. ದ್ವಂದ್ವ ಸಮಾಸ್ಗೆ ದೇಶ ವಿದೇಶ ಅಂತಕ್ಕಂಥದ್ದು ಉದಾಹರಣೆ. ಹಾಗೆಯೇ ಕಾರಕ ಯಾವುದು ಅಂತ ಕೇಳಿದರೆ ಪರ್, ಮೇ, ಸೇ, ಕೆ, ಕೋ ಇವೆಲ್ಲವೂ ಕೂಡ ಈ ಘರ್ ಮೇ, ಶಹರ್ ಮೇ, ನಗರ್ ಮೇ ಈ ಥರದಕ್ಕೆ ಮೇ ಅಂತ ಇಲ್ಲಿ ಬಂದಿರುತ್ತೆ. ಅದು ಆ ಒಂದು ಬಿಟ್ಟ ಸ್ಥಳನ ಈ ಕಾರಕ ಚಿಹ್ನೆಯಿಂದ ತುಂಬಿರ್ತಾರೆ ಮೇಯಿಂದ. ಹಾಗೆಯೇ ಸಂಧಿ ಬಗ್ಗೆ ಕೇಳಿದರೆ ಯಾವುದು ಗಣೇಶ್, ಮಹೇಶ್, ರಮೇಶ್ ಈ ಥರದ ಒಂದು ವರ್ಡ್ ಕೊಟ್ಟು ಇದು ಯಾವ ಸಂಧಿ ಅಂತ ಕೇಳಿರ್ತಾರೆ. ಇದು ಗುಣಸಂಧಿ ಅಂತಕ್ಕಂಥದ್ದನ್ನು ಇವರು ಇಲ್ಲಿ ಬರೆದು ಮಾರ್ಕ್ಸ್ನ ತಗೊಂಡಿದ್ದಾರೆ. ಅನುರೂಪತೆಯ ಪ್ರಶ್ನೆಗಳು 2ನೇ ಮೇನು. ಇಲ್ಲಿ ನೋಡ್ರಿ 2ನೇ ಮೇನ ಈ ರೀತಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಮೇಜರ್ ಕುಮಾರ್, ಕರ್ನಲ್ ಖುಲ್ಲಾ ಅಂತಕ್ಕಂಥದ್ದನ್ನು ಇದು ಅವರು ಬರೆದಿರ್ತಕ್ಕಂಥ ಉತ್ತರ. ರಾಮಾನಂದ ಶಾಸ್ತ್ರಿ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ. ರಾಮಾನಂದ ಶಾಸ್ತ್ರಿ ಮಗ ಆದರೆ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಅವ್ರ ತಂದೆ. ಹಾಗಾಗಿ ಅಬ್ದುಲ್ ಕಲಾಂ ಕೊಟ್ಟಿದ್ದಾರೆ. ಇವರೇನು ಬರೆದಿದ್ದಾರೆ, ಜೈನುಲ್ ಅಬ್ದೀನ್ ಅಂತಕ್ಕಂಥ ಒಂದು ಸರಿಯಾದ ಉತ್ತರವನ್ನು ಬರೆದಿದ್ದಾರೆ. ಇದು ಸ್ಪೆಲ್ಲಿಂಗ್ ಸ್ವಲ್ಪ ಮಿಸ್ಟೇಕ್ ಇದೆ, ಆದರೂ ಮಾರ್ಕ್ಸು ಸಿಗ್ತಾವಿಲ್ಲಿ. ಕಾಶ್ಮೀರಿ ಸೇಬ್ ಬೇಸ್ನೇವಾಲ ಬೇಯಿಮಾನ್, ರೇವಡಿ ಬೇಸ್ನೇವಾಲ ಇಮಾನ್ ಅಂತ ಬರೆದಾರೆ. ಇಮಾನ್ದಾರ್ ಅಂತ ಬರೀಬೇಕಾಗಿತ್ತು. ಇಮಾನ್ ಅಂತ ಬರೆದಾರೆ. ಇಮಾನ್ದಾರ್ ಅಂತ ಬರೀಬೇಕು. ಬೇಯಿಮಾನ್ಗೆ ಆಪೋಸಿಟ್ ವರ್ಡು ಇಮಾನ್ದಾರ್. ಬೇಯಿಮಾನಿಗೆ ಆಪೋಸಿಟ್ಟು ಇಮಾನ್. ಸರಿ, ಭೋಲಾಬಾಲ ಬಾಲಕೃಷ್ಣ ಅಂತ ಕೊಟ್ಟಿದ್ದಾರೆ. ಚುಗಲ್ಖೋರ್ ಯಾರು ಅಂತ ಕೇಳಿದರೆ ಬಲರಾಮ್ ಅಥವಾ ಬಲಭದ್ರ ಅಂತ. ಇಲ್ಲಿ 2 ಗೊತ್ತಿತ್ತಲ್ಲ, 2 ಅವರು ಬರೆದಿದ್ದಾರೆ. ರಿಸ್ಕ್ ತಗೊಳಕ್ಕೆ ಹೋಗಿಲ್ಲ. ಇದನ್ನು ನಾವು ಗಮನಿಸ್ಬೋದು. 3ನೇ ಮೇನು ನಿಮ್ಗೆ ಗೊತ್ತಿರೋಂಗೆ ಒಂದು ವಾಕ್ಯದಲ್ಲಿ, ಸಂಪೂರ್ಣ ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಉತ್ತರವನ್ನು ನೋಡೋಣ, ಆಮೇಲೆ ಪ್ರಶ್ನೆಯನ್ನು ಗೆಸ್ ಮಾಡೋಣ. ನೋಡಿರಿ, ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಾ. ಈ ರೀತಿ ಅಂಡರ್ಲೈನ್ನ ನೀವು ಕೂಡ ಇಂಪಾರ್ಟೆಂಟ್ ಸೆಂಟೆನ್ಸ್ಗೆ, ವರ್ಡ್ಗೆ ನೀವು ಈ ರೀತಿ ಏನು ಮಾಡಬೇಕು, ಅಂಡರ್ಲೈನ್ ಮಾಡಬೇಕು. ಪತಾ ಚಲಾ ಹೈ ಕಿ गाजर में बहुत सारे गुण है, इसलिए गाजर को खाने की मेज़ पर स्थान मिलने लगा है. गाजर को मेज़ पर क्यों स्थान मिलने लगा है ಅಂತ ಕೇಳಿರ್ತಕ್ಕಂಥ ಪ್ರಶ್ನೆಗೆ, ಕಾಶ್ಮೀರಿ ಸೇಬ್ನ ಪ್ರಶ್ನೆಗೆ ಇದು ಉತ್ತರ. 14ನೇ ಉತ್ತರವನ್ನು ನಾವು ನೋಡಿದರೆ ಆಜ್ ಮನುಜ್ ಕಾ ಯಾನ್ ಗಗನ್ ಮೇ ಜಾ ರಹಾ ಹೈ. ಅಭಿನವ್ ಮನುಷ್ಯ ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಏನು, ಆಜ್ ಮನುಜ್ ಕಾ ಯಾನ್ ಕಹಾ ಅಂತ ಇರುತ್ತೆ. ಈ ಜಾಗದಲ್ಲಿ ಕಹಾ ಜಾ ರಹಾ ಹೈ ಅಂತಕ್ಕಂಥದ್ದು ಇರುತ್ತೆ. ಸೊ ಅದಕ್ಕೆ ಉತ್ತರ ನೋಡಿ ಎಷ್ಟು ಸಿಂಪಲ್ಲಾಗಿ ಗಗನ್ ಮೇ ಅಂತಕ್ಕಂಥದ್ದನ್ನು ಬರೆದು ಅಂಡರ್ಲೈನ್ ಸಹ ಮಾಡಿದ್ದಾರೆ ಅವರು. ನೆಕ್ಸ್ಟ್ ಬಸಂತ್ ಅವ್ರ ಪ್ರತಾಪ್ ಬೀಕು ಅಹಿರ್ಕಿ ಘರ್ ಮೇ ರಹತೆ ಥೆ. ಇಲ್ಲಿ ಮೇ ನೋಡ್ರಿ, ಈ ಥರನೇ ಅಲ್ಲಿ ನಾವು ಕಾರಕ ಶಬ್ದವನ್ನು ಬರೆದ್ವಲ್ಲ, ಪದವನ್ನು ಬರೆದ್ವಲ್ಲ, ಹಾಗೆಯೇ ಈ ಥರ ಯಾವುದು ಡ್ಯಾಶಸ್ ಕೊಟ್ಟಿದ್ರೆ ಅಲ್ಲಿ ಬರೆದಿರ್ತೀವಿ. ಈ ಒಂದು ಪ್ರಶ್ನೆ ಯಾವುದಂದರೆ ಬಸಂತ್ ಅವ್ರ ಪ್ರತಾಪ್ ಕಹಾ ರಹತೆ ಥೆ ಅಂತಕ್ಕಂಥದ್ದು. ಬೀಕು ಅಹಿರ್ಕೆ ಘರ್ ಮೇ ರಹತೆ ಥೆ. ಇದನ್ನು ಬೇಕಾದ್ರೆ ನಾವು ಅಹಿರ್ ಟಿಲೆಕೆ ಬೀಕು ಅಹಿರ್ಕೆ ಘರ್ ಮೇ ರಹತೆ ಥೆ ಅಂತ. ಬಸಂತ್ ಕಿ ಸಚ್ಚಾಯಿ ಪಾಠದ 1 ಅಂಕದ ಪ್ರಶ್ನೆ. ಇಲ್ಲಿ 16ನೇ ಅಂಕದ ಒಂದು ಪ್ರಶ್ನೆ ಏನಾಗಿದೆ, ಇಲ್ಲಿ ಅವರು ಏನೋ ತಪ್ಪು ಮಾಡಿ ಇಲ್ಲ ಹೆಚ್ಚು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಕೊನೆಗೆ ಅವ್ರು ಬರೆದಿದ್ದಾರೆ. ನಾವಲ್ಲೇ ಇದನ್ನು ಚರ್ಚೆ ಮಾಡೋಣ. ಇಲ್ಲಿ ಮಾರ್ಕ್ಸ್ ಬಂದಿಲ್ಲ.
ಅಲ್ಲಿ ಕೊನೆಗೆ ಬರೆದಿದ್ದಾರೆ. ಹೀಗೂ ನೀವು ಮಾಡ್ಬೋದು. ಯಾವುದಾದ್ರು ಮಿಸ್ಟೇಕ್ ಆದರೆ ಅದನ್ನು ರೌಂಡ್ ಅಪ್ ಮಾಡಿಬಿಟ್ಟು ನೀವು ನೆಕ್ಸ್ಟ್ ಅದನ್ನು ಬರಿಬೋದು, ಇಲ್ಲಿ ಅದನ್ನು ನೀವು ಗಮನಿಸ್ಬೋದು. ಇವೆಲ್ಲವೂ ಕೂಡ ನಮಗೊಂಥರ ನಾಳೆ ಬರೀತಕ್ಕಂಥ ಎಕ್ಸಾಮಿಗೆ ಒಂದು ಸೂಚಕವಾಗಿ ನಾವು ಇದನ್ನು ಬಳಸ್ಕೋಬೋದು. 4ನೇ ಮೇಲೆ ನೋಡಿರಿ ಎಷ್ಟು ಸ್ಪಷ್ಟವಾಗಿ ಇಲ್ಲಿ ಬರೆದು ಏನು ಮಾಡಿದ್ದಾರೆ, 17ನೇ ಪ್ರಶ್ನೆಯನ್ನು ಹಾಕಿದ್ದಾರೆ. ಪ್ರಶ್ನೆಗೆ ಉತ್ತರ 2 ಅಂಕದ ಪ್ರಶ್ನೆಗೆ ಸ್ವಲ್ಪ ಜಾಸ್ತಿನೇ ಬರೆದಿದ್ದಾರೆ. ಅಬ್ದುಲ್ ಕಲಾಂ ಜಿ ಕೋ ಆಶಿಯಾ ಮನೆ ಖಾನೆ ಮೇ ಕ್ಯಾ ಕ್ಯಾ ದೇತಿ ಥಿ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಇರಬೇಕಿದು. ಅಬ್ದುಲ್ ಕಲಾಂ ಜಿ ಪ್ರಾಯ ರಸೋಯಿ ಘರಕ್ಕೆ ಅಂತ ಇದು ಇರಲಿ. नीचे बैठकर खाना खाया करते थे. उनकी माता आशियम्मा उनके सामने केले के पत्ता बिछाती और उसके ऊपर चावल डालती और सुगंधित एवं स्वादिष्ट सांभर डालती. साथ में घर का बना अचार और नारियल की ताज़ी चटनी भी होती थी. ये सब आशियम्मा अब्दुल कलाम जी को खाने में देती थी ಅಥವಾ ಖಾನೆ को देती थी. ಇಷ್ಟು ಬರೆದು ಇವರು 2 ಅಂಕಗಳನ್ನು ಗಳಿಸಿದ್ದಾರೆ. ನೆಕ್ಸ್ಟ್ ईमानदारों के सम्मेलन में पाठದ ಪ್ರಶ್ನೆ ನೋಡೋಣ, उत्तरವನ್ನು ನೋಡೋಣ, ಪ್ರಶ್ನೆಯನ್ನು ಮಾತಾಡೋಣಂತೆ. आयोजक उनके शहर में ईमानदारों का सम्मेलन कर रहे थे. उन्होंने माना था कि परसाई जी राष्ट्रीय स्तर के ईमानदार हैं. परसाई जी के आने से ईमानदारों के तथा उदीयमान ईमानदारों को प्रेरणा मिलेगी. इसलिए सम्मेलन का उद्घाटन करने के लिए निमंत्रण देते हुए आयोजकों ने परसाई जी को आमंत्रण दिया था. ಇಲ್ಲಿ ಕೊನೆಗಿದೆ ನೋಡ್ರಿ, ಇದು ಪ್ರಶ್ನೆ. ಲೇಖಕಕ್ಕೂ ಅಥವಾ ಏನಂತ ಹೇಳ್ತಾರೆ ಅವ್ರನ್ನ, परसाई जी को किस लिए आमंत्रण किया था ಅಂತಕ್ಕಂಥ, निमंत्रण दिया था ಅಂತಕ್ಕಂಥ ಪ್ರಶ್ನೆಗೆ ಇದು ಉತ್ತರ. बिचेंद्र का जन्म एक सामान्य मध्यम वर्गीय परिवार में हुआ. उनके पिता का नाम किशनपाल सिंह था, माता का नाम हंसा देवी नेगी. उनके 5 संतानों में बिचेंद्री तीसरी संतान थी. बिचेंद्री का भाई को पहाड़ों पर चढ़ना अच्छा लगता था. अपने भाई को देखकर बिचेंद्री ने यह निश्चय किया कि वे भी वही करेंगी जो उनके भाई करते हैं. इसी जज्बे से उन्होंने पर्वतारोहण प्रशिक्षण लेना शुरू कर दिया. उनके बचपन के बारे में लिखिए ಅಂತ ಕೇಳಿದ್ರು ಕೂಡ, ಯಾರು बिचेंद्र पाल के बचपन के बारे में लिखिए ಅಂತ ಕೇಳಿದ್ರು ಕೂಡ ಇದೇ ಬರೀಬೇಕು. ಮತ್ತು ಉनके ಪರಿವಾರ के बारे में लिखिए ಅಂದರೂ ಕೂಡ ಇದೇ ಬರೀಬೇಕು. 2 ಅಂಕ ತುಂಬ ಈಸಿಯಾಗಿ ನೀವು ಇದನ್ನು ಗಳಿಸ್ಬೋದು. ಸ್ವಲ್ಪ ಇವರು ಜಾಸ್ತಿನೇ ಬರೆದಿದ್ದಾರೆ, ಚೆನ್ನಾಗಿ ಬರೆದಿದ್ದಾರೆ. सूरश्याम पाठದ प्रश्ने ಇದು 20ನೇ प्रश्ने. कृष्ण यशोदा से बलराम के बारे में शिकायत करता है और कहता है कि माँ तुमने सिर्फ मुझे मारना सीखा है, भाई को तो कभी गुस्सा भी नहीं करती. तब यशोदा कहती है कि सुनो कृष्ण, बलराम चुगलखोर है, जन्म से ही दुष्ट है. मैं गोधन की कसम खाकर कहती हूँ मैं ही तेरी माता हूँ और तू मेरा पुत्र है. ಎಷ್ಟು ನೀಟಾಗಿ ಇದನ್ನು ಅವರು ಬರೆದಿದ್ದಾರೆ ನೋಡ್ರಿ. ಬರೆದು ಈ 2 ಅಂಕಗಳನ್ನು ತಗೊಂಡಿದ್ದಾರೆ. ಕೃಷ್ಣ ಯಶೋದಾ ಕೆ ಪಾಸ್ ಕ್ಯಾ ಶಿಕಾಯತೆ ಕರ್ತಾ ಹೈ ಅಂತ ಅನ್ನೋದರೂ ಕೇಳಿರಬಹುದು ಈ ಪ್ರಶ್ನೆನ. ಅಥವಾ ಯಶೋದಾ ಕೃಷ್ಣಕ್ಕೆ ಕ್ರೋಧಕ್ಕೋ ಕೈಸೆ ಶಾಂತಿಗೆ ಅಂತ ಕೇಳಿದ್ರು ಕೂಡ ಇದೇ ಉತ್ತರವನ್ನು ಬರೀಬೇಕು ನೋಡ್ರಿ. ಇದರಲ್ಲಿ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿದೆ. ಸೂರ್ಶ್ಯಾಮ್ನ ಏನು ಕೇಳಿದ್ರು ಕೂಡ ನೀವು ಈ ಉತ್ತರವನ್ನು ಬರೆದ್ರೆ ನಿಜವಾಗ್ಲೂ ಕೂಡ ಭಾಳ ಅಚ್ಚುಕಟ್ಟಾದಂತಹ ಉತ್ತರ, ನೀವು ಇದನ್ನು ಫಾಲೋ ಮಾಡಬಹುದು. नेक्स्ट 21ನೇ प्रश्ने. जब दोस्त भैंस के पास जाकर मकान बनाने के बारे में पूछते हैं तो तब भैंस उन्हें अपने भैंसे के पंजर दिखाकर जैसे इस पंजर में 4 पैरों पर हड्डियां पड़ी हुई उसी तरह लकड़ी के 4 मोटे गोले जमीन पर गाड़कर उसके ऊपर पतली और लंबी लकड़ियों से छप्पर का पंजर बनाओ. यह जानकारी भैंस के पंजर से दोस्तों को मिली. कौन सी जानकारी भैंस के पंजर से दोस्तों को मिली ಅಂತಕ್ಕಂಥದ್ದು ಕೇಳಿದರೆ ಇದನ್ನು ನಾವು ಬರೀಬಹುದು. 22ನೇ ಪ್ರಶ್ನೆಯನ್ನು ನೀವು ನೋಡ್ತಾ ಇದ್ದೀರಾ. आज की दुनिया विचित्र और आधुनिक है. ಇದನ್ನು ನವೀನ್ ಅಂತಕ್ಕಂಥದ್ದಕ್ಕೆ ಆಧುನಿಕ ಅಂತ ಬರೆದರೆ ನಡೆಯುತ್ತೆ, ನೀವು ನವೀನ್ ಅಂತ ಬರೋದು ನಡೆಯುತ್ತೆ. ಅಂದರೆ अभिनव मनुष्य पाठದ प्रश्ने. मानव ने प्रकृति के हर तत्व पर विजय प्राप्त कर ली है. नर के करों में जल, विद्युत, भाप बंधे हुए हैं. मानव के हुक्म पर पवन का ताप चढ़ता और उतरता है. परिसर के प्रत्येक तत्व के बारे में जानकारी मानव को है. इस पर विजय पाकर मानव उस पर आसीन हुआ है. यही प्रकृति पर सर्वत्र है विजय पुरुष आसीन. इस पंक्ति का अर्थ है ನೋಡ್ರಿ. ಇಲ್ಲಿ ಪ್ರಶ್ನೆಯ ಕೇಳಿದರೆ ಪ್ರಕೃತಿ ಪರ ವಿಜಯಿ ಸರ್ವತ್ರ ಹೈ ವಿಜಯಿ ಪುರುಷ ಆಸೀನ್ ಅಂತಕ್ಕಂಥ ಪಂಕ್ತಿಕ ಅರ್ಥ ಬತಾಯಿ ಅಂತ ಕೇಳಿರಬೇಕು.
ಅಥವಾ ಸ್ಪಷ್ಟ ಕೀಜಿ ಅಂತ ಕೇಳಿರಬೇಕು. ಅದಕ್ಕೆ ಇವರು ಏನು ಮಾಡಿದ್ದಾರೆ, ಈ ಉತ್ತರವನ್ನು ಸ್ಪಷ್ಟವಾಗಿ ಬರೆದಿದ್ದಾರೆ. ನೆಕ್ಸ್ಟ್ ಶನಿ ಗ್ರಹದ ಪ್ರಶ್ನೆಯನ್ನು ಕೇಳಿದರೆ ಶನಿಶ್ಚರ का अर्थ है, ಶನಿಶ್ಚರ का अर्थ क्या है ಅಂತ ಕೇಳಿರೋ ಒಂದು ಪ್ರಶ್ನೆಗೆ ಧೀಮಿ ಗತಿಸಿ ಚಲನೆವಲ್ಲ, ನಿಧಾನಕ್ಕೆ ತಿರುಗುವವ, ನಡೆಯುವವ. ಯಹ ಗ್ರಹ ಗೋಲೆ ಮೇ ಬಹುತ್ ಏನಾಯಿತು, ಅದು ಶನಿ ಗ್ರಹ ಸೂರ್ಯ का ಧೀಮಿ ಚಲತಾ ದಿಖಾಯಿ ದೇತಾ है. ಅಂದರೆ ಈ ಗ್ರಹ ಆ ಒಂದು ನಮ್ಮ ಇದರಲ್ಲಿ ತುಂಬ ನಿಧಾನಕ್ಕೆ ನಡೆಯೋದ್ರಿಂದ ಇದಕ್ಕೆ ಶನಿಶ್ಚರ ಅಂತ ಕೇಳಿದ್ದಾರೆ. ಎರಡು ಥರನೂ ಕೂಡ ಆನ್ಸರ್ ಮಾಡಿದ್ದಾರೆ ಅವರು. ಶನಿ ಗ್ರಹ ಸೂರ್ಯ का एक चक्कर लगाने में लगभग 30 वर्ष लेता है. शनि ग्रह सूर्य का पुत्र है. शनिश्चर का नाम लेते ही अंधविश्वासियों का रूह कांपने लगते हैं. लोगों ने शनिश्चर को शनिचर ಗ್ರಹಡ ಬನ ಡಾಲ ಹೇ. ಇದನ್ನು ಎಲ್ಲವನ್ನು ಕೂಡ ಇವರು ಇಷ್ಟರಲ್ಲೇ ಆನ್ಸರ್ ಬಂದೋಯ್ತು. ಆದರೂ ಕೂಡ ಅದ್ರ ಬಗ್ಗೆ ಇರ್ತಕ್ಕಂಥ ಇನ್ನಷ್ಟು ಮಾಹಿತಿಯನ್ನು, ಅದು ಸೂರ್ಯನ ಪುತ್ರ, ಅಂಧವಿಶ್ವಾಸಿಗಳು ಶನಿಯ ಹೆಸರು ತಗೊಂಡ್ರೆ ನಡುಗ್ತಾರೆ, ಮತ್ತು ಶನಿಶ್ಚರ ಅಂತಕ್ಕಂಥ ಒಂದು ಒಳ್ಳೆಯ ಅರ್ಥವನ್ನು ಶನಿಚರ ಅಂತ ಮಾಡಿದ್ದಾರೆ. ಇದೆಲ್ಲವನ್ನು ಕೂಡ ಅವರು ಬರೆದಿದ್ದಾರೆ. ನಾವು ಅಷ್ಟೇ, ಪ್ರಶ್ನೆಗೆ ಉತ್ತರ 2 ಅಂಕದ ಪ್ರಶ್ನೆ ಕೇಳಿರ್ತಾರೆ, ಒಂದೇ ವಾಕ್ಯದಲ್ಲಿ ಉತ್ತರಿಸ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು 2-3 ಪಾಯಿಂಟ್ಗಳನ್ನ ಬರೆದ್ರೆ ತಪ್ಪೇನಿಲ್ಲ, ಅದು ಪ್ಲಸ್ ಪಾಯಿಂಟೇ. ಸತ್ಯಕ್ಕೆ ಮಹಿಮ ಅಂತ ಕೇಳಿದರೆ ಆಪ್ಷನ್ಸ್ ಇರ್ತವೆ. ಇವರು ಸತ್ಯಕ್ಕೆ ಮಹಿಮದಿಂದ ಒಂದು ಪ್ರಶ್ನೆ, ನಾಗರಿಕ ಕರ್ತವ್ಯದಿಂದ ಒಂದು ಪ್ರಶ್ನೆ ಕೇಳಿರ್ತಾರೆ. ಇವ್ರದ್ದು ಸತ್ಯಕ್ಕೆ ಮಹಿಮದಿಂದನೇ ಬರೆದಿದ್ದಾರೆ. ಕಾಮನ್ ಆಗಿ ಎಲ್ಲರೂ ಸಾಮಾನ್ಯವಾಗಿ ಹಾಗೆ ಮಾಡ್ತಾರೆ. ಸತ್ಯ ಬಹುತ್ ಹಿ ಸೀದಾ ಸಾದಾ, ಸತ್ಯ का स्वरूप लिखिए ಅಥವಾ सत्य कैसा होता है, सत्य क्या है, ಈ ಥರದ ಪ್ರಶ್ನೆಗೆ ಇದು ಉತ್ತರ. सत्य बहुत ही सीधा साधा, बहुत ही भोला भाला, जो भी आपने अपने आंखों से देखा बिना नमक मिर्च लगाए कह दिया, यही तो सत्य है. सृष्टि का प्रतिबिंब, ज्ञान का प्रतिलिपि और आत्मा की वाणी है. यह पाठ के अनुसार सत्य का ಸ್ವರೂಪ है. ಸತ್ಯ का ಸ್ವರೂಪ क्या है ಅಂದರೆ ಇದನ್ನು ಬರೆದಿದ್ದಾರೆ. ಇಲ್ಲಿ ಬಿಟ್ಟೋಗಿರ್ತಕ್ಕಂಥ ಒಂದಷ್ಟು ಪದಗಳನ್ನು ಕೂಡ ಅವರು ಆಮೇಲೆ ಸೇರಿಸಿದ್ದಾರೆ. ಇದು ನಿಲ್ದಿದ್ರೂ ಕೂಡ ಈ 2 ಅಂಕಗಳು ಆರಾಮಾಗಿ ಸಿಗ್ತಾ ಇದ್ವು. ಆದರೂ ಕೂಡ ಅವರು ರಿಸ್ಕ್ ತಗೊಂಡಿಲ್ಲ. ನೋಡಿರಿ, ಔಟ್ ಆಫ್ ಔಟ್ ತೆಗಿಬೇಕಂದ್ರೆ ಪೂರ್ತಿ ಬರೆದಿರ್ತೀರ, ಇನ್ನೊಂದ್ಸಲೂ ಕೂಡ ನೀವು ಅದನ್ನು ಚೆಕ್ ಮಾಡ್ಕೊಂತ ಈ ಥರದ ಪಾಯಿಂಟ್ಗಳು ಯಾವುದನ್ನು ನಿಮಗೆ ನೆನಪಿಗೆ ಬಂದ ನಂತರ ಅದನ್ನು ಸೇರಿಸಬಹುದು, ತಪ್ಪೇನಿಲ್ಲ. ಫಿಫ್ತ್ ಮೇನು ಮತ್ತು 25ನೇ ಪ್ರಶ್ನೆ. बसंत नोट बनाने के लिए बाजार गया था. जब बनाकर लौट रहा था तो 3 अंकದ उत्तरಗಳಿವು. वह मोटर के नीचे आ गया था. मोटर उसके ऊपर से निकल गई, उसके पैर कुचले गए, उसके सभी सामान और पैसे बिखर गए. वह बेहोश हो गया. बड़ी कठिनाई से उसे घर लाया गया. जब उसे होश आया तो वह अपने छोटे भाई प्रताप को राजकिशोर जी के पास पैसे लौटाने को कहा. इसलिए प्रताप राजकिशोर जी के 14.5 आने लौटाने के लिए उनके घर आया. किस लिए प्रताप ने राजकिशोर जी के पैसे लौटाने राजकिशोर जी के घर आया ಅಂತ ಪ್ರಶ್ನೆ ಇರುತ್ತೆ. ಈ ಒಂದು ಪ್ರಶ್ನೆಗೆ ಈ ರೀತಿ ಅವರು ಉತ್ತರಿಸಿದ್ದಾರೆ. वीडियो कॉन्फ्रेंस के द्वारा एक जगह बैठकर दुनिया के कई देशों के प्रतिनिधियों के साथ 8-10 दूरदर्शन पर्दों पर चर्चा कर सकते हैं. एक कमरे में बैठकर दुनिया के कई जगहों पर रहने वाले लोगों के साथ विचार विनिमय कर सकते हैं. ವಿಡಿಯೋ ಕಾನ್ಫರೆನ್ಸ್ಗೆ ಬಾರೆ ಮೇಲೆ ಲಿಖಿ ಅಂತ ಕೇಳಿರ್ತಾರೆ. ಅದಕ್ಕೆ ಇವರು ಈ ಉತ್ತರವನ್ನು ಬರೆದಿದ್ದಾರೆ. ತುಂಬ ಸ್ಪಷ್ಟವಾಗಿ ಸಂಕ್ಷಿಪ್ತವಾಗಿ ಬರೆದಿದ್ದಾರೆ. रोबोनिल सक्सेना परिवार में सभी काम करता था. सुबह नाश्ता बनाना, मेहमानों का स्वागत के में द्वार खोलना, बच्चों को कहानियाँ सुनाना, बच्चों को होमवर्क करने में मदद करना, वर्ड प्रोसेस पर धीरज सक्सेना का काम करना संभालना तथा शाम को परिवार के पालतू कुत्ता, ये पले कुत्ता ಅಂತ ಬರ್ತಾರೆ, पालतू कुत्ता शेर को टहलाने के लिए का काम बड़ी मुस्तैदी से करता. मुस्तैदी ಅದು ಮುಸ್ತೈದಿ ಅಂತ ಆಗಿದೆ. ಆಗಲಿ ये सभी काम रोबोनिल करता था. ಇವೆಲ್ಲ ಕೆಲಸಗಳನ್ನು ರೋಬೋನಿಲ್ ಮಾಡ್ತಾ ಇದ್ದ. ಆತನ ಎಲ್ಲ ಕೆಲಸಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ. ರೋಬೋನಿಲ್ सक्सेना परिवार में क्या क्या काम करता था ಅಂತ ಕೇಳಿರೋ ಪ್ರಶ್ನೆಗೆ ಇದನ್ನು ಉತ್ತರಿಸಬಹುದು. ನೆಕ್ಸ್ಟ್, ಮಾತೃಭೂಮಿ ಅಮರೋಂ ಕಿ ಜನನಿ ಹೇ ಸ್ಪಷ್ಟ ಕೀಜಿ ಅಂತ ಕೇಳಿರ್ತಾರೆ. ಇದಕ್ಕೆ ಇವರು ಈ ರೀತಿ ಅದನ್ನೇ ಸೆಂಟೆನ್ಸ್ನ ಇಲ್ಲಿ ಫಸ್ಟಿಗೆ ಬಳಸಿದ್ದಾರೆ. इसमें गांधी, बुद्ध और राम शायित हुए हैं. यहाँ के खेत हरे भरे और सुंदर हैं. यहाँ के वन उपवन फल फूलों से युक्त हैं. मातृभूमि के अंदर खनिजों का व्यापक धन भरा हुआ है. उसे वह मुक्त हस्त से बांट रही है. मातृभूमि के एक हाथ में न्याय पताका और दूसरे हाथ में ज्ञानदीप है. इस तरह मातृभूमि के ಪ್ರಾಕೃತಿಕ ಸೌಂದರ್ಯ ಸುಶೋಭಿತ है. ಇಲ್ಲಿ ಎಲ್ಲವನ್ನು ಸೇರಿಸ್ಬಿಟ್ಟು ಇವರೊಂದು ಏನು ಮಾಡೋದಂದರೆ, ಈ ಪ್ರಶ್ನೆಯಿಂದ ಈ ಒಂದು ಮಾತೃಭೂಮಿಯಿಂದ ಅವರು ಏನು ಕೇಳಿದ್ರು ಕೂಡ ಇದಕ್ಕೆ ಉತ್ತರ ಬರೆದ್ರೆ
ಒಂದು ಅರ್ಥದಲ್ಲಿ ಇದು ಸರಿ ಹೋಗುತ್ತೆ. ಆ ಥರ ಉತ್ತರವನ್ನು ಅಂದರೆ ಅಮರೋಂಕಿ ಜನನಿ ಬಗ್ಗೆ ಕೇಳ್ಬೋದು ಮಾತೃಭೂಮಿಯಲ್ಲಿ, ಇಲ್ಲ ಪ್ರಾಕೃತಿಕ ಸೌಂದರ್ಯ ಬಗ್ಗೆ ಕೇಳ್ಬೋದು, ಮತ್ತೆ ಏನು ಕೇಳ್ಬೋದು, ಇದು ನ್ಯಾಯ ಪತಾಕ ಮತ್ತು ಇದ್ರ ಬಗ್ಗೆ ಸ್ವರೂಪ್ ಕೇಳ್ಬೋದು, ಮಾತೃಭೂಮಿಕ ಸ್ವರೂಪ್ ಕೇಳ್ಬೋದು. ಎಲ್ಲವೂ ನೋಡ್ರಿ ಎಷ್ಟು ಸ್ಪಷ್ಟವಾಗಿ ಎಷ್ಟು ಸುಂದರವಾಗಿ ನೀವು ಮೊದಲನೇ ಪದ್ಯದಿಂದ ಇಷ್ಟನ್ನು ಕಲ್ತರೆ ನಮಗೆ ಮಿನಿಮಮ್ ಮಾರ್ಕ್ಸ್ ಅಂತೂ ಬಂದೇ ಬರ್ತವೆ. ಇಷ್ಟು ಚೆನ್ನಾಗಿ ಇವರು ಇದನ್ನು ಬರೆದಿದ್ದಾರೆ. ಇದು ಹೌದು, ಇದರಲ್ಲಿ ಪ್ರಾಕೃತಿಕ ಸೌಂದರ್ಯದ ಬಗ್ಗೆನೂ ಬಂದಿದೆ ಮತ್ತು ಸ್ವರೂಪನೂ ಬಂದಿದೆ. ಅಮರೋಂಕಿ ಜನನಿ ಗಾಂಧಿ ಬುದ್ಧ ರಾಮ್ ಅಂತಕ್ಕಂಥ ಮಾತು ಕೂಡ ಇಲ್ಲಿ ವ್ಯಕ್ತವಾಗಿದೆ. ಈ ರೀತಿ ನಾವು ಪ್ರಾಕ್ಟೀಸ್ ಮಾಡಿದರೆ ನಿಜವಾಗ್ಲೂ ಕೂಡ ಅನುಕೂಲ, ಒಂದು ಒಳ್ಳೆಯ ಸ್ಟೆಪ್ನ ಇವರು ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಇವರನ್ನು ಪ್ರಶಂಸೆ ಮಾಡಲೇಬೇಕು. ನೆಕ್ಸ್ಟ್ 29ನೇ ಪ್ರಶ್ನೆ, ಕಲೆಕ್ಟರ್ ಸಾಹಬ್ನೆ ಬಾಲ್ ಶಕ್ತಿ ಒಂದು ಪಾಠದಿಂದ ಕೇಳಿರ್ತಕ್ಕಂಥದ್ದು. कलेक्टर साहब ने क्या कहा ಅಂತ ಒಂದು ಪ್ರಶ್ನೆಗೆ ಇದು ಉತ್ತರ. इस गांव को साफ सुथरा देखकर मुझे हार्दिक प्रसन्नता होती है. इन बच्चों ने इस गांव को नया जीवन प्रदान किया है अथवा प्राप्त किया है, प्रदान किया है. ಅದು इरले इन बच्चों की जितनी बढ़ाई की जाए उतनी ही थोड़ी है. इन्होंने मिलकर गांव को स्वच्छ वातावरण दिया है. इन बच्चों की वजह से आप का गांव आदर्श गांव बन गया है. ಇವೆಲ್ಲ ಮಾತುಗಳನ್ನ ಅವರು ಏನು ಹೇಳಿದಾರೋ ಅದನ್ನು ಆ್ಯಸ್ ಇಟ್ ಈಸ್ ಇಲ್ಲಿ ಬರೆದಿದ್ದಾರೆ. इस तरह बच्चों की तारीफ करके उन्हें सरकार से दिए हुए 5,000 रुपये को प्रदान, ಇದು ಪ್ರಧಾನ ಅಲ್ಲ ಪ್ರಧಾನ, ಇದು ಪ್ರಧಾನ ಪ್ರದಾನ್ ಕರ್ತೆ ಹೇ. ಈ ಥರ ಚಿಕ್ಕ ಪುಟ್ಟ ಮಿಸ್ಟೇಕ್ಗಳು ಆಗ್ತವೆ. ಥರ್ಡ್ ಲ್ಯಾಂಗ್ವೇಜ್ ಅಲ್ಲ, ಸ್ವಲ್ಪ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಇಲ್ಲಿ ಲಿಬ್ರಲ್ಲಾಗೆ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ. ನೆಕ್ಸ್ಟ್ 30ನೇ ಒಂದು ಪ್ರಶ್ನೆ, ಸಮಯ ಬಹುತ್ ಹಿ ಅನ್ಮೋಲ್ ಹೋತಾ ಹೈ. ಸಮಯಕ್ಕೆ ಬಾರೆ ಇದು ನೋಡ್ರಿ, ಸಮಯದ ಬಗ್ಗೆ ಒಂದು 4-5 ಪಾಯಿಂಟ್ ನಾವು ರೆಡಿ ಮಾಡ್ಕೊಂಡ್ರೆ ಈ ಸಮಯಕ್ಕೆ ಪಹಚಾನಿಂದ ಏನೇ ಪ್ರಶ್ನೆ ಕೇಳಿದ್ರು ಕೂಡ ನಾವು ಆ ಪಾಯಿಂಟ್ಸ್ನ ಬರೆದು ಮಾರ್ಕ್ಸ್ನ ತೆಗಿಬೋದು. ಇಲ್ಲಿರ್ತಕ್ಕಂಥ ಈಗ ಅಂಡರ್ಲೈನ್ ಮಾಡ್ತೀನಲ್ಲ, ಇದೊಂದು ಸೆಂಟೆನ್ಸು, ಸಮಯ का महत्व हमारे जीवन में अधिक है, ಇದೊಂದು ಪಾಯಿಂಟು. ಉದ್ಯೋಗಿ को जो समय मिलता है वही उसका सुसमय होता है, ಇದು ಒಂದು ಪಾಯಿಂಟೇ. ನೀವು 4-5 ಪಾಯಿಂಟ್ನ ಅಟ್ಲೀಸ್ಟ್ ನೀವು ನೆನಪಿಟ್ಕೊಂಡ್ರು ಕೂಡ ಇದರಲ್ಲಿ ನಾವು 2 ಅಥವಾ 3 ಅಂಕಗಳನ್ನು ಈಸಿಯಾಗಿ ನಾವು ಪಡ್ಕೋಬಹುದು. हमें आलस को छोड़ना चाहिए, जो काम करना है उसी में मन लगाना चाहिए. ಏನು ಆ ಕೆಲಸವನ್ನು ಈಗಲೇ ಮಾಡಬೇಕು, ಅಭಿ करना चाहिए ಅಂತ ಕೇಳಿದ್ದಾರೆ. हमारा जीवन पल पल से बना हुआ है. हमारे जीवन में जो काम करना है उसमें चित्त लगा देना चाहिए. जो व्यक्ति को समय का सच्चा साथी बना लेता है वह अपने कामों में सफल होता है. ಸಮಯದ ಬಗ್ಗೆ ಎಷ್ಟು ಹೇಳ್ಬೋದು ಪದ್ಯದಲ್ಲಿ ಅಷ್ಟು ಪಾಯಿಂಟ್ಸ್ಗಳನ್ನ ಇಲ್ಲಿ ಅವರು ಹೇಳಿಬಿಟ್ಟಿದ್ದಾರೆ. ಯಾವ ಪ್ರಶ್ನೆಗೆ ಬೇಕಾದ್ರೂ ಕೂಡ ಇದನ್ನು ನಾವು ಉತ್ತರವನ್ನು ಬರೀಬಹುದು. ನೆಕ್ಸ್ಟ್ 31ನೇ प्रश्न, कन्नड़ भाषा तथा संस्कृति के कर्नाटक साहित्यकारों ने दुनिया भर फैलाई है. क्या क्या उन्होंने उनके ಏನಂತ ಕೇಳ್ತಾರೆ, ಕನ್ನಡ ಭಾಷಾ और संस्कृति को कर्नाटक साहित्यकारों का देन क्या है ಅಂತ ಕೇಳಿದರೆ ಇದಕ್ಕೆ ಇದು ಉತ್ತರ. ವಚನಕಾರ ಬಸವಣ್ಣ ಸಮಾಜ ಸುಧಾರಕ ಕ್ರಾಂತಿಕಾರಿ ಥೇ ಅಥವಾ ಕ್ರಾಂತಿಕಾರಿ ಸಮಾಜ सुधारक ಅಂತ ಇಲ್ಲಿ ಮತ್ತೆ ಕರೆಕ್ಷನ್ ಮಾಡಿದೆ ನೋಡ್ರಿ. अक्का महादेवी, अलम प्रभु, सर्वज्ञ जैसे वचनकारों ने अपने वचनों के द्वारा धर्म के बोध कराया है. पुरंदरदास, कनकदास जैसे संत कवियों ने अपने काव्यों के द्वारा नीति के गीत गाए हैं. पंपा, रन्ना, पन्ना, हरिहरा, राघवांका जैसे कवियों ने अपने काव्यों के द्वारा कर्नाटक की संस्कृति को प्रसिद्ध बनाया है. कुवेंपु, दरा बेंद्रे, शिवराम कारंत, गिरीश कार्नाड, युवानंद मूर्ति, विक्रू गोकाक, मास्ती वेंकटेश अयंगर, चंद्रशेखर कंबार कवियों ने ज्ञानपीठ प्रशस्ति से पुरस्कृत हैं. ये सब कन्नड़ भाषा तथा संस्कृति को कर्नाटक के साहित्यकारों की देन है. ತುಂಬ ಚೆನ್ನಾಗಿ ಇದನ್ನು ಬರೆದಿದ್ದಾರೆ. ಇಲ್ಲಿ ನಾವು ಫಸ್ಟ್ ಆದಿಕವಿಗಳನ್ನ ಬರೀಬೇಕು, ಮತ್ತು ವಚನಕಾರರನ್ನು, ಮತ್ತು ದಾಸಶ್ರೇಷ್ಠರನ್ನು, ಮತ್ತು ಇಲ್ಲಿ ಯಾರು ಈಗ ಸಾಹಿತ್ಯ ಏನಂತಾರೆ ಆಧುನಿಕ ಸಾಹಿತ್ಯದ ಇವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರನ್ನು ಪಟ್ಟಿ ಮಾಡಿದರೆ ಈ ಒಂದು ಪ್ರಶ್ನೆಗೆ ನಾವು ಈಸಿಯಾಗಿ ಉತ್ತರಿಸಬೇಕು. ಇಂಪಾರ್ಟೆಂಟ್ ಕ್ವಶನ್ ಅದು ಕೂಡ. ಪ್ರಸ್ತುತ ಪಂಕ್ತಿಯೋಂಕು ಇದು 32ನೇ ಪ್ರಶ್ನೆ. ಅಂದರೆ दोहेंदा, तुलसी के दोहेंदा ಕೇಳಿರ್ತಾರೆ. ಯಾವ दोहा ಅಂತಕ್ಕಂಥದ್ದು ನೋಡೋಣ. पाठ्यपुस्तक हिंदी वल्लरी के तुलसी के दोहे नामक कविता से लिया गया है. प्रस्तुत कविता को कवि तुलसीदास जी लिखे हैं. तुलसीदास जी कहते हैं कि मुखिया मुखसों चाहिए, खान पान को एक ಇದೆಯಲ್ಲ ಆ दोहದ भावार्थ है. ಇದು मुखिया को मुख के समान होना चाहिए. जैसे मुख खाने पीने का काम
अकेला करता है, पर वह जो खाता पीता है उसमें शरीर के सारे अंगों का पोषण होता है। मुखिया को भी मुख के समान विवेकवान होना चाहिए। मुखिया को अपनी वजह से काम करना चाहिए, अपनी तरह से काम करना चाहिए और उसका फल सब में बांटना चाहिए. ತುಂಬ ಚೆನ್ನಾಗಿ ಸ್ವಲ್ಪ ಹೆಚ್ಚೇ ಇವರು ಏನು ಮಾಡಿದರೆ ಈ ಭಾವಾರ್ಥವನ್ನು ನೀಟಾಗಿ ಬರೆದಿದ್ದಾರೆ. ಇದು ಹಿಂದಿಯಲ್ಲಿ ಕೊಟ್ಟಿರ್ತಾರೆ, ಇದನ್ನು ಕನ್ನಡದಲ್ಲಿ ಬರೆದ. ಶನಿಗ್ರಹದ ಅತ್ಯಂತ ದೊಡ್ಡ ಉಪಗ್ರಹ ಟೈಟಾನ್ ಆಗಿದೆ. ಶನಿಗ್ರಹ का सबसे बड़ा उपग्रह ಟೈಟಾನ್ है. ಇದು ನಮ್ಮ ಚಂದ್ರನಿಗಿಂತ ದೊಡ್ಡದಾಗಿದೆ. यह हमारे चंद्रमा से बड़ा है. ಇದರ ವ್ಯಾಸವು 5150 ಕಿಲೋಮೀಟರ್ ಇದೆ. इसका व्यास 5150 ಕಿಲೋಮೀಟರ್ ಹೈ ಅಂತ ಇದಾಗಲ್ಲ, ಅದನ್ನು ಹಿಂದಿಯಲ್ಲಿ ಇರ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ಕನ್ನಡದಲ್ಲಿ ಬರೆದು ಅಷ್ಟು ಅಂಕಗಳನ್ನು ಅವರು ಪಡೆದಿದ್ದಾರೆ. ಈಗ 6th ಮೇನ್ಗೆ ಅವರು ಹೋಗಿ 4 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನೋಡ್ತಾ ಇದ್ದೀವಿ. 34ನೇ ಪ್ರಶ್ನೆ ಗಿಲ್ಲು ಪಾಠದಿಂದ ಕೇಳಿರ್ತಕ್ಕಂಥದ್ದು. ಲೇಖिका ने फूल रखने की हल्की डालिया में रुई बिछाकर उसे तार से खिड़की पर लटका दिया. 2 वर्ष वही गिल्लू का घर था. ಇಲ್ಲಿ ममता का वर्णन कीजिए. लेखिका के गिल्लू पर ममता का वर्णन कीजिए ಆ ಪ್ರಶ್ನೆ ಇರಬೇಕು. ಅದಕ್ಕೆ ಇವರು ಉತ್ತರಿಸಿದರೆ वह उसमें बैठकर स्वयं झूलता था. लेखिका के पैर तक आकर सर से पर्दे पर चढ़ जाता था. उसी तेजी से नीचे उतरता. भूख लगने पर चिक चिक करके कार्यकलाप के बारे में लिखिए अंदर ಕೂಡ ಇದೆ ಬರೀಬಹುದು. चिक चिक करके सूचना देता. कई घंटे लिफाफे में बंधे रहता. लेखिका कमरे से बाहर निकलने पर वह भी खिड़की में खुली जाली से बाहर निकलता और दिन भर गिलहरियों के झुंड के नेता बनकर इरली बना ಅಂತಕ್ಕಂಥದ್ದು ಕೂಡ ಸರಿನೇ. बना हर डाल पर उछलता कूदता और ठीक 4 बजे अंदर आकर अपने झूले झूलता. लेखिका को चौंकाने के लिए फूलदानों के फूलों में, पर्दे की चुन्नट में, सोनजूही की पत्तियों में छिप जाता था. 2-3 ಪ್ರಶ್ನೆಗಳನ್ನ ಅವರೇನು ಮಾಡಿದ್ರೆ ಇದು ಮಾಡಿಬಿಟ್ಟು ಗಿಲ್ಲುಕ್ಕೆ ಕಾರ್ಯಕಲಾಪಕ್ಕೆ ಬಾರೆ ಮೇಲೆ ಲಿಖಿ ಅನ್ನೋದು ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ಸ್ ಇರ್ತವೆ 4 ಅಂಕದ ಪ್ರಶ್ನೆಗಳಿಗೆ. 2ರಲ್ಲಿ 2 ಗಿಲ್ಲುವಿಂದನೇ ಕೇಳಿದರೆ, ಅಂದರೆ ಯಾವ ಪಾಠದಿಂದ ಕೇಳ್ತಾರೋ ಕರ್ನಾಟಕ ಸಂಪದದಿಂದ ಕೇಳ್ಬೋದು, ಗಿಲ್ಲುನಿಂದ ಕೇಳ್ಬೋದು, ಬಸಂತ್ ಕಿ ಸಚ್ಚಾಯಿಂದ ಕೇಳ್ಬೋದು. ಇವೆಲ್ಲ ಕೇಳಿದ್ರು ಕೂಡ ಅವರೇನು ಮಾಡ್ತಾರೆ, 2 ಪ್ರಶ್ನೆಗಳನ್ನು ಕೇಳಿರ್ತಾರೆ, ಅದಕ್ಕೆ ಒಂದನ್ನು ಆಯ್ಕೆ ಮಾಡ್ಕೊಂಡು ನಾವು ಉತ್ತರಿಸಬೇಕು. लेखिका के थाली पर के पास बैठकर थाली में से एक चावल उठाकर बड़ी सफाई से खाता था. लेखिका की अस्वस्थता में उनके सिरहाने बैठकर अपने नन्हे पंजों से सिर और बालों को हौले हौले से सहलाता था. यह गिल्लू का क्रियाकलाप है. इल्लिದೆ ನೋಡಿ ಆನ್ಸರ್. ಇದು ಪ್ರಶ್ನೆ. ಗಿಲ್ಲು ಕೆ ಕ್ರಿಯಾಕಲಾಪಕ್ಕೆ ಬಾರೆ ಮೇಲೆ ಲಿಖಿ ಅಂತ ಕೇಳಿದಕ್ಕೆ ಇವರು ಇದೆಲ್ಲವನ್ನು ಬರೆದಿದ್ದಾರೆ. पद्य ನಿಮ್ಮ ಫೇವರೇಟು. 35ನೇ ಪ್ರಶ್ನೆ असफलता एक चुनौती है, इसे स्वीकार करो. क्या कमी रह गई देखो और सुधार करो. जब तक ना सफल हो नींद चैन को त्यागो तुम. संघर्ष का मैदान छोड़कर मत भागो तुम. ಕವಿತೆಯ ಹೆಸರನ್ನು ಇವರು ಬರೆದಿದ್ದಾರೆ, ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹೀ ಹೋತಿ ಅಂತಕ್ಕಂಥದ್ದನ್ನು ಇಲ್ಲಿ ಬರೆದಿದ್ದಾರೆ. ಮತ್ತು ಕವಿಯ ಹೆಸರನ್ನು ಕೂಡ ಬರೆದಿದ್ದಾರೆ. ಇದನ್ನು ನೀವು ಈ 2 ಸ್ಟೆಪ್ನ ಫಾಲೋ ಮಾಡಿರಿ, ಚೆನ್ನಾಗಿರುತ್ತೆ. ಇಲ್ಲಿ ಯಾವುದನ್ನು ಒಂದು ತಪ್ಪಾದರೂ ಕೂಡ ಇಲ್ಲಿ ಮಾರ್ಕ್ಸ್ ಕೊಡೋದಕ್ಕೆ ಚೆನ್ನಾಗಿರುತ್ತೆ. ಇದು ಕಂಪಲ್ಸರಿ ಏನಲ್ಲ, ಬಟ್ ಬರೆದ್ರೆ ಮಾತ್ರ ಗುಡ್. ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಆ ಪ್ಯಾರಾಗ್ರಾಫ್ನ ಅಲ್ಲೇ ಇರ್ತಕ್ಕಂಥ ಪ್ರಶ್ನೆಗಳನ್ನ ಅವರೇನು ಮಾಡಿದ್ದಾರೆ, RCಯಲ್ಲಿ ಉತ್ತರವನ್ನು ಬರೆದಿದ್ದಾರೆ. ಅದರಲ್ಲೂ ಕೂಡ ನೀವು ಎಲ್ಲರೂ ಈ ಕೆಲಸವನ್ನು ಮಾಡಬೇಕು. ಮತ್ತು ಈ 4 ಅಂಕಗಳು ನಿಮ್ಮಲ್ಲಿ ಈಗಾಗಲೇ ಇದ್ದಂಗೆ ಲೆಕ್ಕ. ಅದನ್ನು ನೀವು ಕನ್ಫ್ಯೂಸ್ ಆಗಬಾರ್ದು. ಒಂದು ಸೆಂಟೆನ್ಸಲ್ಲಿ ನಮಗೆ ಆನ್ಸರ್ ಸರಿ ಹೋಗ್ದಿಲ್ವಾ, ಇನ್ನೊಂದು ಸೆಂಟೆನ್ಸ್ ಬರೀರಿ, ಏನೂ ತಪ್ಪಾಗಲ್ಲ. ಸಾಕಷ್ಟು ಪೇಪರ್ಗಳು ಇರ್ತವೆ, ನೀವು ಅದನ್ನು ಬಳಸ್ಕೋಬೋದು. 24 ಪೇಜ್ ಇರ್ತವೆ, 14-15 ಪೇಜಿಗೆ. ಇದು ಹಿಂದಿ. ಇದು ನಾವು ಎಷ್ಟು ನಾವು ಒಂದೊಂದು ಲೈನ್ ಬಿಟ್ಟು ಬರೆದ್ರೂ ಕೂಡ ಇದು ಇನ್ನೂ ಉಳಿಯುತ್ತೆ. ಹಾಗಾಗಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ 37ನೇ ಪ್ರಶ್ನೆ ಮತ್ತು 8ನೇ ಮೇನಲ್ಲಿ 37ನೇ ಪ್ರಶ್ನೆ 4 ಅಂಕಗಳ ಪ್ರಶ್ನೆ. ಇಲ್ಲಿ ಏನು ಕೇಳಿದರೆ ಜನಸಂಖ್ಯೆ ಸಮಸ್ಯೆ ಅಂತ ಕೇಳಿದರೆ ಹಿಂಗೆ ಬರೆದಿದ್ದಾರೆ ನೋಡೋಣ. ಕಿಸಿ ಏಕ್ ಜಗಹ ಪರ್ ರಹನೆ ವಾಲೆ ಜನ್ ಕಿ ಸಂಖ್ಯಾ ಕೋ ಜನಸಂಖ್ಯಾ कहते हैं. जन की संख्या अथवा लोगों की संख्या ಅಂತ ಬರೀಬೋದು. भारत की जनसंख्या लगभग 130 करोड़ की है. भारत जनसंख्या ಇದು ಬೇಕಾದ್ರೆ ನೀವು 140 ಅಥವಾ 145 ಮಾಡ್ಕೊಳ್ರಿ. चीन के अपितु प्रपंच में जनसंख्या का दूसरा बड़ा देश है. ಇದು दूसरा ಅಲ್ಲ, ಇದು ಈಗ ಪಹಲಾ ಆಗಿದೆ. ಮೊದಲ ದೇಶ ಆಗಿದೆ ನಮ್ಮದು. सबसे बड़ा देश ಅಂತ ಬರೀರಿ. भारत क्षेत्रफल में प्रपंच के 2.4 भाग है. जनसंख्या में
ದುನಿಯಾ ಮೇ, ಇದು ಪ್ರಪಂಚ ಅಂತಕ್ಕಂಥದ್ದನ್ನು ದುನಿಯಾ ಮೇ ಅಂತ ಬರೀರಿ. 17.5% ಅಂದರೆ ಈಗ 18% ಅಂತ ಬರೀಬೋದು ಹೆಚ್ಚು ಕಡಿಮೆ. ಮೇ ಹೈ लगभग ಅಂತ ಬರೀರಿ, ಸುಮಾರು ಅಂತ ಬರೀರಿ. ಪ್ರತಿ सेकंड को 3 बच्चों का यहाँ जन्म होता है. ಜನಸಂಖ್ಯಾ ವೃದ್ಧಿಗೆ ಕಾರಣ ಅಂತ ಕೇಳಿದರೆ ಅವರೇ ಕೊಟ್ಟಿರ್ತಾರೆ. ಇವನ್ನ ನಾವೇನು ಮಾಡಬಾರ್ದು, ಬಾಲ ವಿವಾಹ, ಅಂಧವಿಶ್ವಾಸ, ಅಧಿಕ ಇದು ಜನ್ಮ ಕೆ स्तर ಅಂತ ಬರೀಬೋದು. अस्पतालों में सेवाओं का देन, अशिक्षा, कल्याण मतलब परिवार कल्याण योजनाएं समर्पक रूप से ಜಾರಿ नहीं होने. ಇಲ್ಲಿ ಕುಟುಂಬ ಅಂತ ಕೇಳಿದರೆ ಇದು ಪರಿವಾರ ಅಂತ ಬರೀರಿ. ಇದರ ಪರಿಣಾಮಗಳು ಜನಸಂಖ್ಯೆ ವೃದ್ಧಿಯ ಪರಿಣಾಮ ಬೇರೋಜ್ಗಾರಿ, अपौष्टिकता, अशिक्षा, आवास की आपूर्ति, मूल सौकर्यों का अभाव, ಇದು का अभाव, ಮತ್ತು ಮಾಲಿನ್ಯ, ಇವು ಎಲ್ಲವೂ ಚೆನ್ನಾಗಿ ಬರೆದಾರೆ ಅವರು. जनसंख्या नियंत्रण के उपाय, अंधविश्वासों को हटाना चाहिए, सभी को शिक्षित बनाना चाहिए. ಮತ್ತು ಇದು ಕುಟುಂಬ ಅಂತ ಇದೆಯಲ್ಲ, ಇದು परिवार कल्याण योजनाओं को समर्पक रूप से जारी करना चाहिए. सरकार को सचेत रहना चाहिए, हमें लोगों को भी सचेत रहना चाहिए. जनसंख्या की समस्या के बारे में जागृति लाना चाहिए लोगों में. ಮತ್ತು ಉಪಸಂಹಾರ ಪೀಠಿಕೆಯಲ್ಲಿ ಬರೆದಿರ್ತಕ್ಕಂಥದ್ದೇ ಹೇಳ್ಬೋದು. ಇಲ್ಲಿ हमारे देश को प्रगतिशील राष्ट्र बनाने में जनसंख्या की बड़ी समस्या है. इसको नियंत्रण करने में हमें सचेत रहना चाहिए. हमें हमारे कर्तव्यों को समझ कर लेना चाहिए. सुख परिवार के लिए 2 बच्चों को ही होने का मंत्र अपनाना चाहिए. ಚೆನ್ನಾಗಿ ಬರೆದಿದ್ದಾರೆ ಮತ್ತು 4 ಅಂಕವನ್ನು ಅವರು ಪಡ್ಕೊಂಡಿದ್ದಾರೆ. ಇಲ್ಲಿ ಕೊನೆಗೆ ಈಗ ಅಲ್ಲಿ 16ನೇ ಪ್ರಶ್ನೆ ಒಂದು ರಾಂಗ್ ಆಗಿತ್ತು ಅಂತ ಇದು ಮಾಡಿದಾರಲ್ಲ, ಅದನ್ನು ಇಲ್ಲಿ ಬರೆದಿದ್ದಾರೆ. ಕವಿ ಭಾರತ್ ಮಾತಾ को जग का रूप बदलने के लिए कहता है. कवि किसे जग का रूप बदलने के लिए ಪ್ರಾರ್ಥನಾ करता है ಅಂತ ಕೇಳಿದಾರಲ್ವಾ, ಮಾತೃಭೂಮಿಯ ಒಂದಿದು, ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ 38ನೆಯ ಒಂದು ಪ್ರಶ್ನೆ, ಕೊನೆಯ ಮೇನು, 9ನೇ ಮೇನು, ಕೊನೆಯ ಪ್ರಶ್ನೆ. ಪತ್ರವನ್ನು ಕೇಳಿದರೆ, ಚುಟ್ಟಿ ಪತ್ರ ಕೇಳಿದರೆ ಅದನ್ನು ಇವರು ಬರೆದಿದ್ದಾರೆ. ಇಲ್ಲಿ ಹೆಸರನ್ನು ಸಾಧ್ಯ ಆದರೆ ಬರಿಬೇಡ್ರಿ, ಅಂತ ಬರೀರಿ. ಡೇಟು ನೀವು 25 ಅಂತ ಹಾಕ್ತೀರಾ. ಇದು ಯಾವ ಒಂದು ತಿಂಗಳು, 4ನೇ ತಿಂಗಳು, 4ನೇ ಇದು ನೀವು ಬರೀತಕ್ಕಂಥದ್ದು ಅದೇ ಅಲ್ವಾ, 4ನೇ ತಿಂಗಳು, 4ನೇ ತಾರೀಕು, 4ನೇ ತಿಂಗಳು 2025. ಇಲ್ಲಿ ಅಡ್ರೆಸ್ನ ಬರೀತೀರಾ. ಮತ್ತು ಸೇವಾ ಮೇ ಇಲ್ಲೂ ಕೂಡ ತಮ್ಮ ಅಡ್ರೆಸ್ಸನ್ನು ಬರೀತೀರಾ ಇಲ್ಲಿ. ನೆಕ್ಸ್ಟ್ ವಿಷಯ 4 ದಿನों की छुट्टी के लिए विनंती, पूज्य गुरुजी सादर प्रणाम. ಇಲ್ಲಿ ಬೇಕಾದ್ರೆ ಇಲ್ಲಿ ಇದನ್ನು ಪೂಜ್ಯ ಗುರುಜಿ ಅಂತ ಇಲ್ಲಿ ಬರೀರಿ ಸಾಧ್ಯ ಆದರೆ, ಅಥವಾ ಮಾನ್ಯ ಮಹೋದಯ ಅಂತ ಏನಾದರೂ ಅಲ್ಲಿ ಬರೀರಿ, ಅಲ್ಲಿ ಬರೀಬೇಕು ಆ್ಯಕ್ಚುಲಿ. आपसे ಇಲ್ಲಿ ಬಿಡ್ರಿ, ಇದು ಕಾಟ್ ಹೊಡೆದಾರೆ. उपयुक्त विषय के अनुसार आपसे विनम्र निवेदन है कि दिनांक से को मेरी बड़ी बहन की शादी बेंगलुरु में है. मैं भी उसमें भाग लेना चाहती हूँ. अतः आप मुझे दिनांक ಈ ಒಂದು ಡೇಟಿಂದ ಆ ಡೇಟ್ವರೆಗೂ ಕೂಡ, ಇಲ್ಲಿಂದ ಇಲ್ಲಿವರೆಗೂ, से दिनांक 7/7/2020 25 ಅಂತ ಮಾಡ್ಕೊಳ್ರಿ. तक 4 दिन की छुट्टी देने की ಏನು छुट्टी देने की कृपा करें, धन्यवाद. ಇಷ್ಟು ಬರೆದು ಸೇವಾ ಮೇ ಅಂತ ಮತ್ತೊಮ್ಮೆ ಬರೆದರೆ ಇದೇನು ಬರೀಬೇಕಾದೇನಿಲ್ಲ. ಆಪ್ಕೆ ಆಗಕಾರಿ ಛಾತ್ರ ಇಲ್ಲಿ ಕೂಡ ಅಂತ ಬರೆದು ನೀವು ಏನು ಮಾಡ್ಬೋದು, ಇಲ್ಲಿ ಅವಿಭಾವಕ್ಕೆ ಹಸ್ತಾಕ್ಷರ ಅಂತ ಬರಿಬೋದು. ಬೇಕಾದ್ರೆ ನೀವು ಅವಿಭಾವಕ್ಕೆ ಹಸ್ತಾಕ್ಷರ ಅಂತ ನೀವು ಬರಿಬಹುದು. ಇಷ್ಟನ್ನು ನೀವು ಬರೆದು ಈ ಒಂದು 80 ಮಾರ್ಕ್ಸ್ ತಗೊಂಡಿರ್ತಕ್ಕಂಥ ಈ ಪತ್ರಿಕೆಯಿಂದ ಸ್ವಲ್ಪ ಕೆಲವು ಒಂದು ಕ್ಲೂಗಳು ಕೂಡ ಇದ್ದಾವೆ. ನಾವು ಏನು ಮಾಡ್ಬೋದು, ಏನು ಬರಿಬೇಕು, ಏನು ಬರಿಬಾರ್ದು ಅಂತಕ್ಕಂಥದ್ದು ಕೂಡ ಭಾಳ ಚೆನ್ನಾಗಿ ಇಲ್ಲಿ ನಿರೂಪಣೆ ಆಗಿದೆ. ನೀವು ಈ ಒಂದು ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ರಿ. ಇನ್ನೊಂದು ಸಲ ಕೂಡ ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು ಸಲ ನೋಡ್ಕೊಂಡು ಹೋಗ್ರಿ. ಇದಕ್ಕಿಂತ ಚೆನ್ನಾಗಿ ನೀವು ಬರೆದು ಇಷ್ಟೇ ಅಂಕಗಳನ್ನು ತಗೊಳ್ರಿ. ಯಾಕಂದರೆ ಇದಕ್ಕಿಂತ ಜಾಸ್ತಿ ಅಂಕಗಳನ್ನಂತೂ ತಗೊಳಕ್ಕಾಗಲ್ಲ. ಮತ್ತೆ ಇನ್ನೊಂದು ವಿಡಿಯೋ ಪಾಠದಲ್ಲಿ ಮತ್ತೆ ಸಿಗೋಣಂತೆ. ಧನ್ಯವಾದಗಳು.